ಸ್ವಾಗತ ಭಾಷಣ. ಹಲೋ. ಈಗ ಸ್ವಾಗತ ಭಾಷಣ ಶ್ರೀಮತಿ ಕವಿತಾ ಕಟ್ಟಿಮನಿಯವರಿಂದ. ಎಲ್ಲ ಶಿಕ್ಷಕರನ್ನ, ಮಧುಮಕ್ಕಳನ್ನ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿದಂತಹ ಶ್ರೀಮತಿ ಕವಿತಾ ಕಟ್ಟಿಮನಿ ಶಿಕ್ಷಕಿಯರಿಗೆ ಧನ್ಯವಾದಗಳು. ಈಗ ಮಕ್ಕಳಿಂದ ಭಾಷಣ. ಮೊದಲಿಗೆ ಮಂಜುಶ್ರೀ 8ನೇ ತರಗತಿ. ಪ್ರಥಮವಾಗಿ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದಲೂ ಕರೆಯುತ್ತಾರೆ. ಕರ್ನಾಟಕ ರಾಜ್ಯದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳು ಆಚರಿಸುವ ವಾರ್ಷಿಕ ಹಬ್ಬವಾಗಿದೆ. ಭಾರತದ ವಿಭಜನೆ ಮತ್ತು ಹೈದರಾಬಾದ್ ರಾಜ್ಯದ ದಂಗೆಗಳ ನಂತರ ಭಾರತವು ವಶಪಡಿಸಿಕೊಂಡಿದ್ದನ್ನು ಈ ಹಬ್ಬವು ಆಚರಿಸಲಾಗುತ್ತದೆ. ತಿಳಿಯದವನು ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಈಗ ನಾವು ಈ ಒಂದು ಹೈದರಾಬಾದ್ ಕರ್ನಾಟಕದ ಹೈದರಾಬಾದ್ ಸಂಸ್ಥಾನದ ಬಗ್ಗೆ ನಾವು ತಿಳ್ಕೊಬೇಕನ್ನಪ್ಪ ಅಂದ್ರೆ, ಈ ಹೈದರಾಬಾದ್ ಸಂಸ್ಥಾನ ಇಡೀ ನಮ್ಮ ಭಾರತ ದೇಶದ 562 ಸಂಸ್ಥಾನಗಳಲ್ಲಿ ಅತಿ ಶ್ರೀಮಂತ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ. ಇಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸ್ವಾತಂತ್ರ್ಯ ಕೊಟ್ಟರು. ಅವರು 3 ಷರತ್ತುಗಳನ್ನು ವಿಧಿಸಿದ್ರು. ಏನ್ ವಿಧಿಸಿದ್ರು 3 ಷರತ್ತುಗಳು? ನೀವು 562 ಸಂಸ್ಥಾನಗಳಲ್ಲಿ ನೀವು ಭಾರತ ಒಕ್ಕೂಟಕ್ಕೆ ಸೇರ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಇಲ್ಲ ಹಾಗೆ ಸ್ವತಂತ್ರರಾಗಿ ಉಳಿಬಹುದು. 3 ಷರತ್ತುಗಳನ್ನ ಬ್ರಿಟಿಷರು ವಿಧಿಸಿದ್ರು. ಅದರಲ್ಲಿ ಕೆಲವೊಬ್ರು ಪಾಕಿಸ್ತಾನಕ್ಕೆ ಹೋದ್ರು. ಬಹಳಷ್ಟು ಸಂಸ್ಥಾನಗಳು ನಮ್ಮ ಕೇಂದ್ರ ಒಕ್ಕೂಟವನ್ನು ಸೇರಿದ್ದು. ಅದರಲ್ಲಿ ಈ 4 ಸಂಸ್ಥಾನಗಳು, ಹೈದರಾಬಾದ್ ಸಂಸ್ಥಾನ, ಜುನಾಗಢ, ಜಮ್ಮು ಕಾಶ್ಮೀರ ಮತ್ತು ಗೋವಾ ಮಾತ್ರ ಸ್ವತಂತ್ರರಾಗಿ ಉಳಿಯಲು ಇಚ್ಛಿಸಿತು. ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ ಹೈದರಾಬಾದಿನ ನಿಜಾಮ ಉಸ್ಮಾನ್ ಅಲಿ ಖಾನ್ ಅಂತ ನಾವು ಹೇಳ್ತೀವಿ. ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ವ್ಯಕ್ತಿ, ಅವನು ಈ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಕ್ಕೆ ಇಚ್ಛೆ ಪಡ್ತಾನೆ. ಆದ್ರೆ ಆ ರಜಾಕರ್ ಅನ್ನುವಂತ ಬಲಿಷ್ಠ ಸೈನ್ಯ ಏನ್ ಮಾಡ್ತದೆ, ಅದನ್ನ ವಿರೋಧ ಮಾಡ್ತಾರೆ. ಅವರು ಕೊನೆಗೆ ಈ ಕಾರ್ಯಾಚರಣೆ ಆದ ಮೇಲೆ ಆ ಸೈನ್ಯವನ್ನು ಸೋಲಿಸ್ತಾರೆ. ನಂತರ ಈ ಒಂದು ನಮ್ಮ ಒಕ್ಕೂಟವನ್ನ, ಅದು ನಮ್ಮ ಹೈದರಾಬಾದ್ ಸಂಸ್ಥಾನ ಸೇರ್ಪಡೆ ಆಗ್ತದೆ. ಸೊ ಇಲ್ಲಿ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಕೊನೆಗೆ ಆ ಹೈದರಾಬಾದಿನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅನ್ನೋರು ಈ ನಮ್ಮ ಭಾರತ ಸರ್ಕಾರಕ್ಕೆ ದಾನವನ್ನು ಕೊಡ್ತಾರೆ. ಏನ್ ದಾನಪ್ಪ ಅಂದ್ರೆ 1 ಟನ್ ಬಂಗಾರವನ್ನು ಕೊಡ್ತಾರೆ. 1 ಟನ್ ಬಂಗಾರ ಅಂದ್ರೆ ಎಷ್ಟು? 1000 ಕೆಜಿ ಬಂಗಾರವನ್ನ ನಮ್ಮ ಭಾರತ ಸರ್ಕಾರಕ್ಕೆ ಅವರು ಏನ್ ಮಾಡ್ತಾರೆ, ದಾನವಾಗಿ ಕೊಡ್ತಾರೆ. ಆ ತಮ್ಮಲ್ಲಿರುವಂತಹ ಒಡವೆಗಳನ್ನ, ಅಮೂಲ್ಯವಾದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಕೊಡ್ತಾರೆ. ಹೋಗುವಾಗ ಎಲ್ಲಿ ಹೋಗಲ್ಲ, ಅವರೆಲ್ಲ ಇದೆ ನಮ್ಮ ದೇಶದಲ್ಲಿ. ಇನ್ನೊಂದು 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆದಾಗ ತಮ್ಮಲ್ಲಿರುವಂತ ಎಲ್ಲ ಒಡವೆಗಳನ್ನ, ನಮ್ಮ ಒಂದು ದೇಶಕ್ಕೆ ಒಂದು ಶಕ್ತಿ ಬರಲಿ ಅಂತ ಹೇಳಿ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆದಾಗ ತಮ್ಮ ಇಲ್ಲಿರುವಂತಹ ಒಡವೆಗಳನ್ನ, ಬಂಗಾರವನ್ನ ನಮ್ಮ ದೇಶಕ್ಕೆ ಕೊಟ್ಟು ಆ ಒಂದು ಚೀನಾ ಯುದ್ಧದಲ್ಲಿ ನಮ್ಮ ಭಾರತ ಗೆಲುವು ಸಾಧಿಸಲು ಅವರು ಸಹಾಯ ಮಾಡ್ತಾರೆ. ಈಗ ಮುಂದೆ ಇದಕ್ಕ ಇನ್ನೂ ಅಭಿವೃದ್ಧಿಯಲ್ಲಿ ಹಿಂದಿದೆ. ಆದ್ದರಿಂದ ಇದಕ್ಕೆ ವಿಶೇಷ ಸ್ಥಾನಮಾನ ಕೊಡೋಣ ಅಂತೇಳಿ ಆಗಿರ್ತಕ್ಕಂಥ ವೈದ್ಯರ್ ಪಾಟೀಲ್, ಮಂಜುನಾಥ್, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್ ಅವರ ನೇತೃತ್ವದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಾಗಿ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಈ ಸ್ಥಾನಮಾನವನ್ನು ನಾವು ಅಭಿವೃದ್ಧಿಯಿಂದ ಮಾತ್ರ. ಈಗ ಆಲ್ರೆಡಿ ದಕ್ಷಿಣ ಕರ್ನಾಟಕ, ಮುಂಬೈ ಕರ್ನಾಟಕ ಅತ್ಯಂತ ಶಿಕ್ಷಣದಲ್ಲಾಗ್ಲಿ, ಅಭಿವೃದ್ಧಿಯಲ್ಲಾಗ್ಲಿ ಮುಂದುವರ್ತಕ್ಕಂಥ ಪ್ರದೇಶಗಳಾಗಿವೆ. ಯಾಕಂದ್ರೆ ಅದಕ್ಕೆ ನೀರಾವರಿ ಸೌಲಭ್ಯಗಳು ಹೆಚ್ಚು. ಅಭಿವೃದ್ಧಿ ಹೊಂದಾಗ ಮಾತ್ರ ಆ ಒಂದು ಸದೃಢ ಸಮಾಜವನ್ನು ಕಟ್ಟಕ್ಕ ಸಾಧ್ಯವಾಗುತ್ತದೆ. ಈ ಸಮಾಜಕ್ಕೆ ಏನಪ್ಪ ಅಂದ್ರೆ ಶಿಕ್ಷಣ. ಈ ಶಿಕ್ಷಣ ಯಾವಾಗ ನಾವು ಉನ್ನತ ಸ್ಥಾನಕ್ಕೆ ಒಳ್ಳೆ ಶಿಕ್ಷಣ ಪಡಿತೀವಿ, ಅವಾಗ ತನ್ನಿಂದ ತಾನೇ
ಎಲ್ಲ ಅಭಿವೃದ್ಧಿ ಆಗ್ತದೆ. ಆರ್ಥಿಕತೆ ಆಗಲಿ, ಆರೋಗ್ಯ ಆಗಲಿ, ಎಲ್ಲ ಮೂಲಭೂತವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣದಿಂದನೇ ಸಾಧ್ಯ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಿ ಇಚ್ಛಿಸ್ತೇನೆ. ಆದ್ರಿಂದ ನಾವೆಲ್ಲ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಹೋಗಿ ಊರಿಗೆ ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ಒಳ್ಳೆಯ ಹೆಸರು ತರಬೇಕೆಂದು ಈ ಮುಖಾಂತರ ನಾನು ಮನವಿ ಮಾಡಿಕೊಟ್ಟಿದ್ದೇನೆ. ಹಾಗೂ ಇನ್ನೊಂದು ಏನಂದ್ರ, ನಮಗೆ ಈ ಸಂತೋಷ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ಬೇಕಂದ್ರ, ನಮ್ಮೂರಿಗೆ ಈ ಮುದ್ದು ಮಕ್ಕಳೆಲ್ಲ ಇಲ್ಲಿಂದ 2-3 ಕಿಲೋಮೀಟರ್ ನಡ್ಕೊಂತ ಹೋಗ್ತಿದ್ರು. ಯಾಕೆ ಗುಂಬಾಗೆ ಕೊಪ್ಪಳಕ ಹೈಸ್ಕೂಲ್ ಹೋಗ್ತಿದ್ರು. ಇನ್ಮೇಲಿಂದ ನಮ್ಮೂರಿಗೆ ಒಂದು ಹೈಸ್ಕೂಲ್ ಆಗಿದೆ. ಅದೆಲ್ಲ ನಾವು ಹೆಮ್ಮೆ ಪಡುವಂತ ಸಂಗತಿ. ಎಲ್ಲ ಊರಿನ ಗುರು ಹಿರಿಯರ ಪರಿಶ್ರಮದಿಂದ ಹಾಗೂ ಇಲ್ಲಿನ ಶಿಕ್ಷಕರ ಪರಿಶ್ರಮದಿಂದ ಇವತ್ತು ನಾವು ಹೈಸ್ಕೂಲ್ ಕರೆದಾ ಇದ್ವಿ. ಈ SLC ಮಠ ನೀವು ಇಲ್ಲೇ ಹೋಗ್ಬೋದು. ಇದೇ ಸೆಪ್ಟೆಂಬರ್ 22 ಅಥವಾ 27 ತಾರೀಕು ಆ ಹೈಸ್ಕೂಲ್ ಓಪನಿಂಗ್ ಆಗುತ್ತೆ. ಆದ್ರಿಂದ ನಾವೆಲ್ಲರೂ ಈ ಹೆಮ್ಮೆಯ ಸಂಗತಿಯನ್ನು, ಈ ಹೆಮ್ಮೆಯ ವಿಷಯವನ್ನು ನಮ್ಮ ಊರಿಗೆ ಆಗಿರ್ತಕ್ಕಂಥ ಹೈಸ್ಕೂಲ್ ಅನ್ನು ಸದುಪಯೋಗಪಡಿಸಿಕೊಂಡು ನಾವು ಈಗ SLC ಮಟ್ಟ ಯಾವುದೇ ಚಿಂತೆ ಮಾಡಾದ್ರೆ ಅತ್ಯಂತ ಈಗ 8ನೇ ಕ್ಲಾಸ್ ಮಟ್ಟ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀರಿ. ತಮ್ಗೆಲ್ಲ ಗೊತ್ತಿರೋದು, ನಾವೀಗ ಒಳ್ಳೆ ಶಿಕ್ಷಕರು ಹೊಂದಿವಿ, ಒಳ್ಳೆ ಶಾಲೆ ಹೊಂದಿವಿ, ಒಳ್ಳೆ ಮೂಲಭೂತ ಸೌಕರ್ಯಗಳು. ಆದ್ರಿನ್ನೂ ಆದಷ್ಟು ವಿಧಾನ ಬೇಕು. ಆದ್ರೂ ಅದು ತ್ವರಿತಗತಿಯಲ್ಲಿ ಆಗಲಿ ಅಂತಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ, ಹಾಗೂ ನಮ್ಮ ಕಡೆಯಿಂದ ಏನಾಗುತ್ತೆ ಅಂತ ಪ್ರಯತ್ನ ಮಾಡುತ್ತಾ, ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ, ನಾವು ಊರಿನ ಗುರಿಯರೆಲ್ಲ ನಿಮ್ಮ ಶಿಕ್ಷಣನೇ ನಮ್ಮ ಮೂಲಭೂತ ಕರ್ತವ್ಯ ಆಗಿರ್ತದೆ. ಯಾಕಂದ್ರೆ ನೀವು ನಮ್ಮ ಸದೃಢ ಬೇರುಗಳು. ಆದ್ರಿಂದ ನೀವು ಎಷ್ಟು ಚೆನ್ನಾಗಿ ಬೆಳಿತೀರಿ, ಎಷ್ಟು ಚೆನ್ನಾಗಿ ಮರವಾಗಿ ಒಳ್ಳೆ ಫಸಲು ಕೊಡಂತ ಮರ ಹಾಕ್ತೀರಿ, ಅವಾಗ ನಮ್ಮೂರಿಗೆ ಒಂದು ಒಳ್ಳೆ ಕೀರ್ತಿ ಬರುತ್ತೆ. ಆದ್ರಿಂದ ನನ್ನ ಮುತ್ತು ಮಕ್ಕಳಲ್ಲಿ ವಿನಂತಿ ಮಾಡಿಕೊಳ್ಳೋದಂದ್ರ, ಈ ಕಾಂಪಿಟಿಷನ್ ಜಗತ್ತಿನಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದಿ ಒಳ್ಳೆ ಸ್ಥಾನಕ್ಕೆ ಬರ್ರಿ. ನಿಮ್ಮನ್ನ ಈ ಸಮಾಜ, ಊರಿನ ಗುರು ಹಿರಿಯರು, ನಿಮ್ಮ ಕಲಿಸತಕ್ಕಂಥ ಗುರುಗಳು ನಿಮ್ಮನ್ನ ಗೌರವಿಸ್ತಾರ. ಅದು ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ನಾವು ಏನಾದ್ರೂ ಸಾಧಿಸಬೇಕು, ನಾನು ಈ ಸ್ಥಾನಕ್ಕೆ ಬರಬೇಕು, ನಾನು ಇಷ್ಟು ಮಾಡ್ಕೋಬೇಕು ಅಂದಾಗ ಮಾತ್ರ ನಿಮ್ಮ ಹಾಗೂ ಕಲಿಸತಕ್ಕಂಥ ಶಿಕ್ಷಕರು ಹಾಗೂ ಪಾಲಕರಿಗೆ, ಹಿರಿಯರು ಹಾಗೂ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳಿಗೆ ಈ 77ನೇ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಗ್ರಾಮದ ಹಿರಿಯರು ಈ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಈಗ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೊದಲು ಇದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಈಗ 2017 ಸೆಪ್ಟೆಂಬರ್ 2020ರಿಂದ ಇದನ್ನ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಹೇಳಿ ಮರು ನಾಮಕರಣ ಮಾಡಲಾಯಿತು. ಈ 6 ಜಿಲ್ಲೆಗಳಿಗೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ 7 ಜಿಲ್ಲೆಗಳಿಗೆ ಈ ದಿನ ಅಂದ್ರೆ 17 ಸೆಪ್ಟೆಂಬರ್ 1948ರಂದು ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮ ದೇಶಕ್ಕೆ 15 ಆಗಸ್ಟ್ 1947ರಂದು ಸ್ವಾತಂತ್ರ್ಯ ದೊರಕಿತ್ತು. ಅವಾಗ ಸ್ವಾತಂತ್ರ್ಯ ದೊರಕಿದಾಗ ನಮ್ಗೆ 562 ಸಂಸ್ಥಾನಗಳಿತ್ತು. ಈ 562 ಸಂಸ್ಥಾನಗಳಲ್ಲಿ 4 ಸಂಸ್ಥಾನಗಳು ನಮ್ಮ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಲು ಒಪ್ಪಲಿಲ್ಲ. ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಸಂಸ್ಥಾನ, ಜುನಾಗಢ, ಜಮ್ಮು ಕಾಶ್ಮೀರ ಮತ್ತು ಗೋವಾ, ಈ 4 ಸಂಸ್ಥಾನಗಳು ನಮ್ಮ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿತು. ಆಗ ಈ ಒಂದು ಹೈದರಾಬಾದ್ ಸಂಸ್ಥಾನವನ್ನ ಆಪರೇಷನ್ ಪೋಲೋ ಒಂದು ಸೈನಿಕ ಕಾರ್ಯಾಚರಣೆ ಮುಖಾಂತರ ನಮ್ಮ ಒಂದು ಈಗ ತಾನೇ ನಾವು
ಪೂಜೆ ಸಲ್ಲಿಸಿದಂತಹ ಮಹಾನ್ ನಾಯಕ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ನಮ್ಮ ಭಾರತ ದೇಶದ ಮೊದಲ ಗೃಹ ಮಂತ್ರಿ ಹಾಗೂ ಉಪ ಪ್ರಧಾನಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಅವರು ಒಂದು ಆಪರೇಷನ್ ಪೋಲೋ, ಒಂದು ಸೈನಿಕ ಕಾರ್ಯಾಚರಣೆ ಮುಖಾಂತರ ಈ ಹೈದರಾಬಾದ್ ಸಂಸ್ಥಾನವನ್ನ ನಮ್ಮ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಿಸ್ತಾರೆ. ಅದೇ ರೀತಿ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಕೂಡ ಈ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಲು ನಿರಾಕರಿಸ್ತಾನೆ. ಅವಾಗ ಅವರು ಕೂಡ ಆಪರೇಷನ್ ವಿಜಯ್ ಅನ್ನುವಂತ ಒಂದು ಸೈನಿಕ ಕಾರ್ಯಾಚರಣೆಯನ್ನ ಮಾಡುವುದರ ಮುಖಾಂತರ ಈ ಜಮ್ಮು ಕಾಶ್ಮೀರ ಒಂದು ಸಂಸ್ಥಾನವನ್ನು ಕೂಡ ನಮ್ಮ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರಿಸಲಾಗುತ್ತದೆ. ನಂತರ ಉಳಿದಿರುವಂತದ್ದು ಜುನಾಗಢದ ನವಾಬ್ ಕೂಡ ನಂತರ 1947ರಲ್ಲಿ ಜುನಾಗಢ ಮತ್ತು ಜಮ್ಮು ಕಾಶ್ಮೀರ 1947ರಲ್ಲಿ ಈ ಒಂದು ಕೇಂದ್ರ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತವೆ. ಕೊನೆಗೆ ಉಳಿದಿರುವಂತ ಗೋವಾದಲ್ಲಿ 1510ರಲ್ಲಿ ಒಂದು ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದರು. ಅವಾಗಿಂದ ಗೋವಾವನ್ನು ಅವರೇ ಆಕ್ರಮಿಸಿಕೊಂಡಿದ್ರು. ಈ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಗ್ರಾಮದ ಹಿರಿಯರಿಗೆ ಧನ್ಯವಾದಗಳು. ಈಗ ಧ್ವಜಾರೋಹಣ ಕಾರ್ಯಕ್ರಮ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರೇಖಾ ಕುಲಕರ್ಣಿ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವ್ರು ಕೇಳ್ಕೊಂತೀನಿ. ಅವರನ್ನ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಷ್ಟ್ರೀಯ ಮೇಡಮ್ ಅವರು ಕರೆದುಕೊಂಡು ಹೋಗಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ರಾಷ್ಟ್ರದ ಹೆಮ್ಮೆ, ಗೌರವಮಾನ, ಸ್ವಾಭಿಮಾನದ ಸಂಕೇತ ನಮ್ಮ ಈ ತ್ರಿವರ್ಣ ಧ್ವಜ ತಿರಂಗ. ಈ ತ್ರಿವರ್ಣ ಧ್ವಜದಲ್ಲಿ ನಾವು ತ್ರಿವರ್ಣ ಅಂದ್ರೆ ಮೂರು ಬಣ್ಣಗಳನ್ನ ಕಾಣ್ತೀವಿ. ಮೊಟ್ಟ ಮೊದಲಿಗೆ ಮೇಲಿಗೆ ಕೇಸರಿ, ಮಧ್ಯದಲ್ಲಿ ಬಿಳಿ, ಕೆಳದಲ್ಲಿ ಹಸಿರು ಅನ್ನುವಂತಹ ಬಣ್ಣವನ್ನು ನಾವು ನೋಡ್ತೀವಿ. ಅದರಲ್ಲಿ ಆದ ವಿಶೇಷ ಮಹತ್ವವನ್ನು ಹೊಂದಿರುವಂತಹ ಈ ಮೂರು ಬಣ್ಣಗಳನ್ನು ನಾವು ಕಾಣ್ತೀವಿ. ಮಧ್ಯದಲ್ಲಿ ಅಶೋಕ ಚಕ್ರವಿದೆ. 24 ಅರಗಳಿಂದ ಅಂದ್ರೆ 24 ಗೆರೆಗಳಿರುವಂತಹ ಒಂದು ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಕಾಣ್ತೀವಿ. ಸೊ ಈ ಮೂರು ಬಣ್ಣಗಳು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು, ಈಗ ನೀವು ಬದಲಾವಣೆಯನ್ನು ಬಯಸಿ ನಿಮ್ಮ ಮನಸ್ಸನ್ನು ಸದೃಢರತ್ತ ಕೊಂಡೊಯ್ಯಿರಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ ಈ ಮತ್ತೊಮ್ಮೆ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಶುಭಾಶಯ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಕೇಂದ್ರ ಸರ್ಕಾರ 371J ಒಂದು ಕಲಮನ್ನ ಸೌಲಭ್ಯವನ್ನು ಕೊಟ್ಟಿದೆ. ಅದರಲ್ಲಿ ನಮ್ಮ 7 ಜಿಲ್ಲೆಗಳ ಮಕ್ಕಳಿಗೆ ಸುಮಾರು ಮೀಸಲಾತಿಯನ್ನು ಕೊಟ್ಟಿದೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ. ಅದೇ ರೀತಿ ಈಗ ಇನ್ನೊಂದು ಸುದ್ದಿಯನ್ನ ಹೇಳಿದಂತ ರಾಜೀವ್ ಮಾಧವ್ ಏನು ಹೇಳಿದ್ರು, ಇವರ ಒಂದು ಪ್ರಯತ್ನವಾಗಿ ಈಗ ನಮ್ಮ ಮುದ್ದಾಬಳ್ಳಿಯಲ್ಲಿ ಈ ಹೈಸ್ಕೂಲ್ ಪ್ರೌಢಶಾಲೆಗಳು ಪ್ರಾರಂಭವಾಗಿದೆ. ಹಾಗೂ ಅವರು ಹೇಳಿದಂತೆ ನಾವೆಲ್ಲದಕ್ಕೂ ಸಿದ್ಧರಾಗಿದ್ದೇವೆ, ಆದರೆ ನೀವು ಒಳ್ಳೆ ಒಂದು ಶಿಕ್ಷಣ ಪಡೆದು ಈ ಮುದ್ದಾಬಳ್ಳಿಯ ಹೆಸರನ್ನ ಇಡೀ ಕರ್ನಾಟಕ ರಾಜ್ಯ, ದೇಶ ಹಾಗೂ ಪ್ರಪಂಚದಾದ್ಯಂತ ಹೆಸರು ಪಸರಿಸಬೇಕಂತ ಹೇಳಿದಂತಹ ರಾಜೀವ್ ಮಾಧವ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಈ ಒಂದು ಬಹುಮಾನ ವಿತರಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ರಾಷ್ಟ್ರೀಯ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಶ್ರೀಮತಿ ರಾಷ್ಟ್ರೀಯ ಮೇಡಮ್ ಅವರಿಗೆ ಹಾಗೂ ಬಹುಮಾನಗಳನ್ನು ವಿತರಿಸಿದ ಗ್ರಾಮದ ಹಿರಿಯರಿಗೆ ಧನ್ಯವಾದಗಳು. ಈಗ ಈ ಒಂದು ಗ್ರಾಮದ ಹಿರಿಯರಾದ ಶ್ರೀ ಸಣ್ಣ ಹನುಮಪ್ಪ ಹುಳ್ಳಿಯವರಿಂದ ಒಂದು 2 ನುಡಿಗಳು. ಕರ್ನಾಟಕ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಬಳ್ಳಿ ಹಾಗೂ ಗುರು ಹಿರಿಯರು ಹಾಗೂ ಶಿಕ್ಷಕ ವೃಂದರು ಹಾಗೂ SPMCಯ ಸದಸ್ಯರು ಹಾಗೂ ಮುದ್ದು ಮಕ್ಕಳು, ಇಂದು ನಾವು ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಏನು ಇದು ವಿಮೋಚನಾ ದಿನ
ನಮಗೆ ಆಗಸ್ಟ್ 1947 ಆಗಸ್ಟ್ 15 1991 ಸ್ವಾತಂತ್ರ್ಯ ಸಿಕ್ತು. ಆದರೆ ನಾವು ಹೈದರಾಬಾದ್ ಕರ್ನಾಟಕದ ಹಿಂದಿನಿಂದ ಹೇಳ್ತಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ನಾವು ಒಂದು ಬ್ರಿಟಿಷರ್ ಸ್ವಾತಂತ್ರ್ಯ ಕೊಟ್ಟು ಹೋದ ಮೇಲೆ ನಮ್ಮನ್ನ ನಿಜಾಮರು ಆಳ್ವಿಕೆ ಮಾಡಿದ್ರು ನಮ್ಮ ಒಂದು 5-6 ಜಿಲ್ಲೆಗಳಲ್ಲಿ. ಈ ಒಂದು ಜಿಲ್ಲೆಯ ವಿಮೋಚನೆ ಆಗಿ ನಾವು ಭಾರತ ಸರ್ಕಾರಕ್ಕೆ ಸೇರ್ಪಡೆ ಆಗಬೇಕೆಂದು ಈ ಪ್ರಾಂತವನ್ನು ಸರ್ಕಾರಕ್ಕೆ ಸೇರಿಸಬೇಕೆಂದು ಅಂದಿನ ಗೃಹ ಮಂತ್ರಿ ಆದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಗೂ ಅಂದಿನ ಪ್ರಧಾನಮಂತ್ರಿ ಆದಂತಹ ಜವಾಹರಲಾಲ್ ನೆಹರು ಅವರು ಈ ಒಂದು ಪ್ರಾಂತಕ್ಕೆ 1948 ಸೆಪ್ಟೆಂಬರ್ 17 ಈ ದಿನವನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಯನ್ನು ಘೋಷಿಸಿ ನಮ್ಮ ಒಂದು ಆಡಳಿತ, ನಮ್ಮ ಈ ಒಂದು ಪ್ರಾಂತದ ಆಡಳಿತವನ್ನು ಅಂದಿನ ಭಾರತ ಸರ್ಕಾರಕ್ಕೆ ಅಧೀನಗೊಳಪಡಿಸಿ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಇಡೀ ರಾಷ್ಟ್ರಕ್ಕೆ ಸಿಕ್ಕರೆ ನಮ್ಮ ಪ್ರಾಂತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ನಾವು ನಿಜಾಮರ ಆಡಳಿತದ ಒಂದು ವ್ಯಾಪ್ತಿಗೆ ಒಳಪಟ್ಟಿದ್ದೇವೆ. ಅದರಂತೆ ಇಂದು ನಾವು ಕರ್ನಾಟಕ ದಿನಾಚರಣೆಯನ್ನು ಆಚರಿಸುತ್ತಾ ಶಾಲೆಯನ್ನು ಅಭಿವೃದ್ಧಿಗಾಗಿ ಶಿಕ್ಷಕರು ಶ್ರಮವಹಿಸುತ್ತಿದ್ದಾರೆ. ಅದರಂತೆ ಅಂಗನವಾಡಿ ಸಹ ಇದ್ದು ಅವರು ಕೂಡ ಶ್ರಮವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ನಾವು ಹೆಚ್ಚಿನ ಆಸಕ್ತಿ ವಹಿಸಿ ಒಂದು ವಿದ್ಯಾಭ್ಯಾಸಕ್ಕೆ ಗಮನ ಕೊಟ್ಟು ಒಂದು ಆಟ ಪಾಠವನ್ನು ನೋಡಿ ಒಂದು ಮೊಬೈಲ್ ಕೇಳಲು ಕಡಿಮೆ ಮಾಡಿದ್ದಾರೆ. ದಯವಿಟ್ಟು ಆ ಮೊಬೈಲ್ ಮಾಡೋದನ್ನು ಕಡಿಮೆ ಮಾಡಿ ಹೆಚ್ಚಿನ ಒಂದು ಅಭ್ಯಾಸಕ್ಕಾಗಿ ಒತ್ತು ಕೊಟ್ಟು ತಾವು ಕೂಡ ಒಂದು ಭವಿಷ್ಯದಲ್ಲಿ ಮುಂದೆ ಬರಬೇಕೆಂದು ಹೇಳುತ್ತಾ, ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸ್ಕೂಲಿನಲ್ಲಿ ಇಲ್ಲಿಯವರೆಗೆ 8ನೇ ತರಗತಿವರೆಗೆ ಅವಕಾಶ ಇತ್ತು. ಈಗ ಒಂದು ಹೈಸ್ಕೂಲು ಮಂಜೂರಾಗಿ ಅದರಂತೆ ನಮ್ಮ ಯುವಕರು ಹೆಚ್ಚಿನ ಶ್ರಮವಹಿಸಿ ಪಾಲ್ಗೊಂಡು ಒಂದು MLA ಅವರ ಮೇಲೆ ಒತ್ತಡ ಹಾಕಿ ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿರ್ತಾರೆ. ಆ ಒಂದು ಹೈಸ್ಕೂಲ್ ಉದ್ಘಾಟನಾ ದಿನಾಂಕವನ್ನು ಶೀಘ್ರದಲ್ಲಿ ಅಂದರೆ ಬಹುಶಃ ಇದೇ ತಿಂಗಳು 22 ಅಥವಾ 27ರಂದು ಒಂದು ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿರ್ತಾರೆ. ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಎಲ್ಲಿ ಹೋಗಬೇಕಾಗಿಲ್ಲ, ಇಲ್ಲೇ ಒಂದು ಹೈಸ್ಕೂಲ್ನ ವಿದ್ಯಾಭ್ಯಾಸವನ್ನು ಮುಗಿದಿ ಶಾಲೆಗೆ ಸರಿಯಾಗಿ ಅಭ್ಯಾಸ ಮಾಡಿ ಶಾಲೆಗೆ ಹೆಚ್ಚಿನ ಕೀರ್ತಿ ತರಬೇಕೆಂದು ಹಾಗೂ ಪಾಲಕರಿಗೂ ಹೆಚ್ಚಿನ ಕೀರ್ತಿ ತರಬೇಕೆಂದು ಹೇಳಿ ಈ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಶಾಲಾ ಶಿಕ್ಷಕ ವೃಂದಕ್ಕೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಜೈ. ಎಲ್ಲರೂ ಪಾಠವನ್ನು ಮಾಡ್ತಾ ಇದ್ದೀವಿ. ನೀವು ಮಕ್ಕಳು ಆಸಕ್ತಿ ವಹಿಸಿ ಚೆನ್ನಾಗಿ ಕಲಿಬೇಕು. ಅದೇ ರೀತಿ ವಿಡಿಯೋಗಳನ್ನು ಮಾಡಿ ಆ ಮಕ್ಕಳಿಗೆ ಒಂದು ಅದನ್ನು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅವರ ವಿದ್ಯಾಭ್ಯಾಸವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಸಿ ಹಾಗೂ ಇಲ್ಲೇ ಈ ಒಂದು ಪ್ರೌಢಶಾಲೆ ಆಗಿರುವುದರಿಂದ ಮಕ್ಕಳು ಇಲ್ಲೇ ಶಾಲೆ ಎಲ್ಲಿ ಹೋಗಬೇಕಾಗಿಲ್ಲ, ಇಲ್ಲೇ ಕಲಿತು ನಮ್ಮ ಊರಿನ ಹೆಸರನ್ನ ಬೆಳೆಸಬೇಕಂತ ಹೇಳಿದಂತ ಗ್ರಾಮದ ಹಿರಿಯರಾದ ಸಣ್ಣ ಹನುಮಪ್ಪ ಹೊಳ್ಳಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹೊಸ ಶಿಕ್ಷಕಿ ಆಗಮಿಸಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕಿ GPT ಶಿಕ್ಷಕಿಯಾದ ಶ್ರೀಮತಿ ಸವಿತಾ ಎಂ ಶಿಕ್ಷಕಿಯವರಿಂದ ಈ ದಿನದ ಕುರಿತು ಭಾಷಣ ಸಮಾರೋಪ ಭಾಷಣ.